ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಆರಂಭದಲ್ಲೇ ಆಘಾತವಾಗಿದೆ. ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಹೀನಾಯವಾದಂತ ಸೋಲಾಗಿದೆ. ನೋಡಿ, ಹಾಗಾದ್ರೆ ಈ ರಿಸಲ್ಟ್ ದಿಕ್ಸೂಚಿ ಆಗುತ್ತಾ? ಏನನ್ನ ಸಂದೇಶ ಕೊಡಬಹುದು? ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಸೋಲಾಗಿದೆ, ಅದು ಹೀನಾಯ ಸೋಲು ಅಂತ ಹೇಳಬಹುದು. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಎಪಿ ರಂಗನಾಥ್. ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಗೆಲುವಿನ ಮೂಲಕ ಮೈತ್ರಿಗೆ ಟಕ್ಕರ್ ಕೊಡಲಾಗಿದೆ. ಪಕ್ಷದ ನಾಯಕರು ಮೈತ್ರಿ ಆದರೂ ಕೂಡ ಕಾರ್ಯಕರ್ತರು ಹೊಂದಾಣಿಕೆ ಆಗಲಿಲ್ವಾ? ಆಗಿದ್ದಿದ್ರೆ ಗೆಲುವಾಗ್ತಿತ್ತೇನೋ. ಮೈತ್ರಿ ಪಕ್ಷಗಳಿಗೆ ಎಚ್ಚರಿಕೆ ಗಂಟೆಯಾಗಿದೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಸೋಲು. ಮುಂದೆ ಬರುವಂತಹ ಲೋಕಸಭೆ ಚುನಾವಣೆ ಎಲ್ಲಾ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳದಿದ್ರೆ ಖಂಡಿತವಾಗ್ಲೂ ಇದು ಮೈತ್ರಿಯವರಿಗೆ ಎಫೆಕ್ಟ್ ಆಗುತ್ತೆ. ಕಾರ್ಯಕರ್ತರಲ್ಲಿ ಸಮನ್ವಯತೆ ತುಂಬಬೇಕು, ಅವರಲ್ಲಿ ಒಗ್ಗಟ್ಟನ್ನು ಮೂಡಿಸ್ಬೇಕು. ಯಾಕಂತ ಹೇಳಿದ್ರೆ ಈಗ ನೋಡಿ, ಅಲ್ಲಿ ಆರಂಭದಲ್ಲೇ ಆಘಾತ. ಇದು ಅನ್ಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಬಹುಶಃ ವಿಧಾನ ಪರಿಷತ್ನ ಉಪಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಗೆಲುವನ್ನು ದಾಖಲಿಸಿದ್ದಾರೆ. ರಂಗನಾಥ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಇದು ಹೊಂದಾಣಿಕೆ ಅನ್ನೋದು ಕೇವಲ ದೆಲ್ಲಿಯಲ್ಲಿ ಕೂತ್ಕೊಂಡು ಕೈ ಹಿಡ್ಕೊಂಡು ಕಾಫಿ ಟೀ ಕುಡ್ಕೊಂಡು ಮಾಡಿದರೆ ಆಗೋದಿಲ್ಲ. ಅಥವಾ ಇಲ್ಲೇನೋ ಮಲ್ಲೇಶ್ವರಂ ಕೂತ್ಕೊಂಡು JP ಭವನದಲ್ಲಿ ಕೂತ್ಕೊಂಡು ಕೈ ಮುಗಿದು ನಮಸ್ಕರಿಸಿದರೆ ಮುಗಿಯೋದಿಲ್ಲ. ಅಂದರೆ ಮೈತ್ರಿದು ಹೇಳ್ತಾ ಇದ್ದೀವಿ ನಾವು. ಲೋಕಲಿ ಸ್ಥಳೀಯವಾಗಿ ಆಗಬೇಕು. ಪ್ರತಿಯೊಬ್ಬ ಕಾರ್ಯಕರ್ತರು ಬಾಯಿ ಅಂತ ಓಡಾಡಬೇಕು. ಆವಾಗ ಮಾತ್ರ ಸಂಘಟನೆ ಆಗೋದಕ್ಕೆ ಸಾಧ್ಯ. ಎಷ್ಟು ಅಸಮಾಧಾನಗಳಿದ್ದಾವೆ ನಾವು ನೋಡಿದ್ದೇವಲ್ಲ. ಈಗ ಅಲ್ಲೇ ಸ್ಥಳೀಯವಾಗಿನ ನಾವು ರಾಜಾಜಿನಗರದಲ್ಲೇ ಗಮನಿಸಿದರೆ ಪುಟ್ಟಣ್ಣವ್ರು ಈ ಹಿಂದೆ JDSನಲ್ಲಿ ಇದ್ದಂಥವ್ರು. ಈಗ ಅವ್ರಿಗೆ JDSನದು ಕೂಡ ಬರಬೇಕಾಗಿತ್ತಲ್ವಾ? ಅಲ್ಲ, ನಾವು ಈಗ ಅದು ಶಿಕ್ಷಕರ ಕ್ಷೇತ್ರ ಆದರೂ ಕೂಡ ಪಕ್ಷದ ಲೆಕ್ಕಾಚಾರ ನಾವು ನೋಡೋದಾದ್ರೆ ಅವ್ರಿಗೆ ಸಾಂಪ್ರದಾಯಿಕ ಓಟ್ಗಳು ಕೂಡ ಮಿಸ್ ಆಗ್ಬೋದಾಗಿತ್ತು. ಆಗಲಿಲ್ಲ. ಎರಡೂ ಪಕ್ಷಗಳು ಸೇರಿ ಕೂಡ ಶಿಕ್ಷಕರ ಕ್ಷೇತ್ರದಲ್ಲಿ ಗೆಲುವನ್ನು ಪಡೆಯೋಕ್ಕಾಗಲಿಲ್ಲ. ಇನ್ನು ಲೋಕಸಭೆ ಚುನಾವಣೆ ಹಣೆ ಬರ ಹೆಂಗೆ? ಹಾಗಾಗಿನೇ ಕಾಂಗ್ರೆಸ್ ನಾಯಕರಿಗೆ ಹುಮ್ಮಸ್ ಬಂದಿದೆ. ಈಗ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ಇದು ದಿಕ್ಸೂಚಿ ಆಗುತ್ತೆ ಅಂಥೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಬಟ್ ಆ ರೀತಿಯಾದಂಥ ಒಂದು ಬೆಳವಣಿಗೆ ಇದು. ಕೇವಲ ಮೈತ್ರಿ ಅನ್ನುವಂಥದ್ದು ರಾಜ್ಯ ನಾಯಕರು ಅಥವಾ ದೊಡ್ಡ ದೊಡ್ಡ ನಾಯಕರ ಮಟ್ಟದಲ್ಲಿ ಆಗೋದಾದ್ರೆ ಮೈತ್ರಿ ಆಗಲ್ಲ. ಅಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಯಾವಾಗ JDS BJP ಒಂದಾಗಿ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡ್ತಾರೋ ಆಗ ಆಗುತ್ತೆ. ಹಾಗಾಗಿ ಇದೊಂದು ರೀತಿ ಸವಾಲು. ಈಗ ಆರಂಭದಲ್ಲಿ ಅವ್ರಿಗೂ ಒಂದು ಎಚ್ಚರಿಕೆ ಗಂಟೆ, ಇವ್ರಿಗೂ ಒಂದು ಕಾಂಗ್ರೆಸ್ನವ್ರಿಗೆ ಆರಂಭದಲ್ಲೇ ಒಂದು ಸಕ್ಸಸ್ ಅಂತ ಹೇಳ್ಬೋದು. ಹಾಗಾಗಿನೇ ಈಗ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ, ಕಾರ್ಯಕರ್ತರಲ್ಲಿ ಒಗ್ಗಟ್ಟು ತರಬೇಕು, ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ. ನೋಡಿ, ಪುಟ್ಟಣ್ಣ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತರು. ಆದರೆ ವಿಧಾನ ಪರಿಷತ್ನ ಉಪಚುನಾವಣೆಯಲ್ಲಿ ಅವರು ಸೋಲನ್ನಪ್ಪಲಿಲ್ಲ.